ನಮಸ್ಕಾರ. ಕ್ಯಾಡಿಯಾಗಿ ನಿಮ್ಮ ಪ್ಲೇಯರ್ಗೆ ಅನವಶ್ಯಕ ಪೆನಾಲ್ಟಿಯಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ರೂಲ್ 14 ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಾಲ್ ಲಿಫ್ಟ್ ಮಾಡೋವಾಗ, ಕ್ಲೀನ್ ಮಾಡುವಾಗ ಅಥವಾ ಮಾರ್ಕ್ ಮಾಡುವಾಗ ಆಗೋ ತಪ್ಪುಗಳನ್ನು ಖಂಡಿತ ತಡೆಬಹುದು. ಬನ್ನಿ ಈ ನಿಯಮವನ್ನು ತಿಳ್ಕೊಳ್ಳೋಣ. ಕ್ಯಾಡಿಯಾಗಿ ನಿಮ್ಮ ಕೆಲ್ಸ ಪ್ಲೇಯರ್ಗೆ ಬೆಂಬಲವಾಗಿ ನಿಲ್ಲೋದು ಅಲ್ವಾ? ಹಾಗಾದ್ರೆ ಬಾಲನ್ನು ಯಾವಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ನಿಯಮ ತಿಳ್ಕೊಂಡ್ರೆ ಆ ಬೆಂಬಲ ಇನ್ನಷ್ಟು ಪ್ರಭಾವಕಾರಿಯಾಗುತ್ತೆ. ಅದಕ್ಕಾಗಿಯೇ ರೂಲ್ 14 ಪ್ರತಿಯೊಬ್ಬ ಕ್ಯಾಡಿಗೆ ಗೊತ್ತಿರಲೇಬೇಕು. ಸರಿ, ಮೊದಲಿಗೆ ಬಲ್ ಎತ್ತೋದರ ಬಗ್ಗೆ ಮಾತಾಡೋಣ. ಕ್ಯಾಡಿಯಾಗಿ ಪ್ಲೇಯರ್ನ ಬಾಲನ್ನು ಯಾವಾಗ ಲಿಫ್ಟ್ ಮಾಡಬಹುದು? ಇಲ್ಲಿ ಒಂದು ಸಣ್ಣ ವಿಷಯ ಇದೆ. ಪುಟಿಂಗ್ ಗ್ರೀನ್ ಮೇಲೆ ಇರೋ ನಿಯಮನೇ ಬೇರೆ, ಕೋರ್ಸ್ನ ಉಳಿದ ಕಡೆ ಇರೋ ನಿಯಮನೇ ಬೇರೆ. ಅದೇನು ಅಂತ ನೋಡೋಣ ಬನ್ನಿ. ಪುಟಿಂಗ್ ಗ್ರೀನ್ ವಿಷಯದಲ್ಲಿ ನಿಯಮ ತುಂಬಾನೇ ಸರಳ. ಕ್ಯಾಡಿಯಾಗಿ ಪ್ಲೇಯರ್ನ ಪರ್ಮಿಷನ್ ಕೇಳದೆ ಯಾವಾಗ ಬೇಕಾದ್ರೂ ಬಾಲನ್ನು ಲಿಫ್ಟ್ ಮಾಡಬಹುದು. ಇದು ಒಂದು ಮುಖ್ಯ ಪಾಯಿಂಟ್, ನೆನಪಿರಲಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆ. ಪುಟಿಂಗ್ ಗ್ರೀನ್ ಬಿಟ್ಟು ಕೋರ್ಸ್ನ ಬೇರೆ ಯಾವ ಭಾಗದಲ್ಲಿ ಬಾಲಿದ್ರೂ ಸರೆ, ಅದನ್ನು ಲಿಫ್ಟ್ ಮಾಡೋ ಮುನ್ನ ಪ್ರತಿಯೊಂದು ಬಾರಿಗೂ, ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಬಾರಿಗೂ ಪ್ಲೇಯರ್ನ ಆಥರೈಸೇಷನ್ ಪಡೆಯಲೇಬೇಕು. ಓಕೆ, ಬಾಲ್ನನ್ನು ಎತ್ತಿದ್ವಿ, ಆದ್ರೆ ಅದಕ್ಕೆ ಮುನ್ನ ಇನ್ನೊಂದು ಮುಖ್ಯ ಕೆಲಸ ಇದೆ. ಅದು ಬಾಲ್ನ ಸ್ಥಾನವನ್ನು ಗುರುತಿಸೋದು. ಇದನ್ನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಪೆನಲ್ಟಿ ಬೀಳೋ ಸಾಧ್ಯತೆ ಇದೆ. ಅದಕ್ಕಾಗಿ ಇದು ತುಂಬಾ ಮುಖ್ಯ. ರೂಲ್ 14.1a ನಮ್ಗೆ 2 ಸರಿಯಾದ ದಾರಿಗಳನ್ನು ತೋರಿಸುತ್ತೆ. ಮೊದಲನೆಯದು, ಒಂದು ಬಾಲ್ ಮಾರ್ಕರನ್ನು ಬಾಲ್ನ ಸರಿಯಾಗಿ ಹಿಂದೆ ಅಥವಾ ಪಕ್ಕದಲ್ಲಿ ಇಡೋದು. ಇನ್ನೊಂದು ಆಪ್ಷನ್ ಅಂದ್ರೆ ಅದೇ ಸ್ಥಾನದಲ್ಲಿ ಒಂದು ಕ್ಲಬ್ ಅನ್ನು ನೆಲದ ಮೇಲೆ ಇಟ್ಟು ಹಿಡಿಯೋದು. ಎರಡೂ ಸರಿಯಾದ ವಿಧಾನ. ಹಾಗಾದ್ರೆ ಒಂದು ವೇಳೆ ಬಾಲನ್ನು ಮಾರ್ಕ್ ಮಾಡದೆ ಎತ್ತುಬಿಟ್ರೆ ಪರಿಣಾಮ ಒಂದೇ, ನಿಮ್ಮ ಪ್ಲೇಯರ್ಗೆ ಸಿಟ್ಟಾಗಿ ಒಂದು ಸ್ಟ್ರೋಕ್ ಪೆನಾಲ್ಟಿ. ಇದು ಚಿಕ್ಕ ತಪ್ಪು ಅನ್ಸಬಹುದು, ಆದ್ರೆ ಸ್ಕೋರ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಸರಿ, ಮಾರ್ಕ್ ಮಾಡೋದು ಆಯ್ತು. ಈಗ ಬೋಲ್ ಕ್ಲೀನ್ ಮಾಡೋ ವಿಷಯಕ್ಕೆ ಬರೋಣ. ಬೋಲ್ ಲಿಫ್ಟ್ ಮಾಡಿದ ಪ್ರತಿ ಸಲ ಅದನ್ನು ಕ್ಲೀನ್ ಮಾಡಬಹುದಾ? ಹಾಗೇನಿಲ್ಲ. ಇಲ್ಲೂ ಕೂಡ ಕೆಲವು ಕಟ್ಟುಪಾಡುಗಳಿವೆ. ಪುಟಿಂಗ್ ಗ್ರೀನ್ ವಿಷಯದಲ್ಲಿ ಯಾವ ಯೋಚನೆ ಬೇಡ. ಅಲ್ಲಿ ಲಿಫ್ಟ್ ಮಾಡಿದ ಬಾಲನ್ನು ಯಾವಾಗ ಬೇಕಾದ್ರೂ ಕ್ಲೀನ್ ಮಾಡಬಹುದು. ಆದ್ರೆ ಕೋರ್ಸ್ನ ಬೇರೆ ಯಾವೇ ಜಾಗದಿಂದ ಬಾಲ್ ಎತ್ತಿದ್ರೂ ಅಲ್ಲಿ ವಿಷಯ ಸ್ವಲ್ಪ ಡಿಫರೆಂಟ್. ನಿಯಮಗಳು ಕಠಿಣವಾಗಿವೆ. ಈ ಕೆಲವು ಸಂದರ್ಭಗಳಲ್ಲಿ ತುಂಬಾ ಜಾಗ್ರತೆಯಾಗಿರಬೇಕು. ಬಾಲನ್ನು ಕ್ಲೀನ್ ಮಾಡ್ಲೇಬಾರದು. ಯಾವಾಗ? 1, ಬಾಲ್ ಕಟ್ಟಾಗಿದೆ ಅಂತ ಚೆಕ್ ಮಾಡೋಕೆ ಲಿಫ್ಟ್ ಮಾಡಿದ್ರೆ. 2, ಅದು ಯಾರ ಬಾಲ್ ಅಂತ ಐಡೆಂಟಿಫೈ ಮಾಡೋಕೆ ತೆಗಿದ್ರೆ. 3, ಬೇರೆ ಪ್ಲೇಯರ್ನ ಆಟಕ್ಕೆ ಅಡ್ಡಿಯಾಗತ್ತೆ ಅಂತ ತೆಗಿದ್ರೆ. ಈ 3 ಟೈಮ್ನಲ್ಲಿ ಬಾಲನ್ನು ಕ್ಲೀನ್ ಮಾಡೋ ಹಾಗಿಲ್ಲ. ಈಗ ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪಿನ ಬಗ್ಗೆ ಹೇಳ್ತೀನಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ಪೆನಾಲ್ಟಿಯಿಂದ ತಪ್ಪಿಸ್ಕೊಳ್ಬೋದು. ಏನಪ್ಪಾ ಆ ತಪ್ಪು ಅಂದ್ರೆ, ಫೇರ್ವೇನಲ್ಲಿ ಬಾಲ್ ಇರುತ್ತೆ ಅನ್ಕೊಳ್ಳಿ. ಪ್ಲೇಯರ್ನ ಪರ್ಮಿಷನ್ ಕೇಳ್ದೆ ಅಥವಾ ಬಾಲ್ನ ಸ್ಥಾನಗಳನ್ನು ಮಾರ್ಕ್ ಮಾಡದೆ ಸುಮ್ನೆ ಬಾಲನ್ನು ಕೈಯಲ್ಲಿ ಎತ್ತಿಕೊಳ್ಳೋದು. ಇದು ಬಹುಶಃ ಕ್ಯಾಡಿಗಳು ಮಾಡೋ ಸಾಮಾನ್ಯ ತಪ್ಪು. ಇದಕ್ಕೆ ನೇರವಾಗಿ ಒಂದು ಸ್ಟ್ರೋಕ್ ಪೆನಾಲ್ಟಿ ಬೀಳುತ್ತೆ. ಕೊನೆಯ ಕ್ಯಾಡಿ ರಿಮೈಂಡರ್: ಪುಟಿಂಗ್ ಗ್ರೀನ್ ಹೊರತುಪಡಿಸಿ ಪ್ಲೇಯರ್ನ ಅನುಮತಿಯಿಲ್ಲದೆ ಅಥವಾ ಸ್ಥಾನಗಳನ್ನು ಮಾರ್ಕ್ ಮಾಡದೆ ಯಾವತ್ತೂ ಬಾಲನ್ನು ಲಿಫ್ಟ್ ಮಾಡಬೇಡಿ. ಇಷ್ಟು ನೆನಪಿಟ್ರೆ ಸಾಕು. ಕ್ಯಾಡಿ ರಿಮೈಂಡರ್: Know the game format, meaning and technicalities to be a professional caddy. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.